ಎಲ್ಲರಿಗೂ ನಮಸ್ಕಾರ. ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಅಂತ ನಾನು ಹೇಳಲ್ಲ, ಸಿನಿಮಾ ರಂಗದ ಲೆಜೆಂಡ್ ಇವತ್ತು ತೀರ್ಕೊಂಡಿರೋದು. ತುಂಬಾನೇ ಬೇಜಾರಾಗುತ್ತೆ. ಅವರ ಫ್ಯಾಮಿಲಿ ತುಂಬಾ ಕ್ಲೋಸ್ ನನಗೆ. ಆಮೇಲೆ ಸರೋಜಮ್ಮ ಜೊತೆ ಎಷ್ಟು ಸತಿ ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಡಾನ್ಸ್ ಮಾಡಿದ್ದೀನಿ, ಅವ್ರ ಜೊತೆ ಹೆಜ್ಜೆ ಹಾಕಿದ್ದೀನಿ. ಅವರಂತ ಒಂದು ಲಿವಿಂಗ್ ಲೆಜೆಂಡ್ ಅಂತ ನಾನು ಯಾವಾಗ್ಲೂ ಶೇರ್ ಮಾಡ್ಕೊಂತಿದ್ದೆ. ಈಗಲೂ ನಂಗೆ ಮೈ ರೋಮಾಂಚನ ಆಗ್ತಾ ಇದೆ. ಅವ್ರನ್ನ ನಾನು ಅವ್ರ ಕೊನೆ ಕ್ಷಣದಲ್ಲಿ ಅವ್ರನ್ನ ಈಗ ಮುಟ್ಬಿಟ್ಟು ಬಂದ ಅಂತ ನನಗೆ ಅನ್ನಿಸ್ತಾ ಇದೆ. ಕೆಲವೊಂದ್ಸತಿ ಅನ್ಸುತ್ತೆ ಈ ತರದೆಲ್ಲ ಲೆಜೆಂಡ್ಸ್ ಗಳಿಗೆ, ಡಾಕ್ಟರ್ ರಾಜ್ಕುಮಾರ್ ಆಗ್ಲಿ, ಬಿ ಸರೋಜಮ್ಮ ಆಗ್ಲಿ, ಇವ್ರಿಗೆಲ್ಲ ಸಾವನ್ನೋದೇ ಬರಬಾರ್ದು ಅಂತ. ಯಾಕಂದ್ರೆ ಅವರೆಲ್ಲ ಅಂತ ಅದ್ಭುತ ಸಿನಿಮಾಗಳನ್ನ ಮಾಡಿ ನಮ್ಗೆಲ್ಲರಿಗೂ ಆ ಸಿನಿಮಾಗಳನ್ನ ನೋಡ್ಕೊಂಡು ನಾವೆಲ್ಲ ಸಿನಿಮಾ ರಂಗಕ್ಕೆ ಬರ್ಬೇಕು ಅಂತ ಹೇಳಿದ್ರೆ, ಇಂಥ ಒಂದು ನಟಿ ಆಗ್ಬೇಕು ಅನ್ನೋ ಡ್ರೀಮ್ ಇಟ್ಕೊಂಡು ಬರ್ಬೇಕು ಅನ್ನೋ ಒಂದು ಏನು ಇನ್ಸ್ಪಿರೇಷನ್ ನಮಗೆಲ್ಲ ಕೊಟ್ಟವರು. ಇವ್ರಿಗೆಲ್ಲ ಸಾವು ಬರಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಹೋಗ್ಲೇಬೇಕು. ಬಟ್ ತುಂಬಾ ಅವರ ಫ್ಯಾಮಿಲಿಗೆ ನಾನು ನನ್ನ ಕಡೆಯಿಂದ ಧೈರ್ಯ ತುಂಬಕ್ಕೆ ಇಷ್ಟಪಡ್ತೀನಿ. ಅವರ ಮಗಳು ಇಂದು ಅವರು ನಮ್ಮನೆ ತುಂಬಾ ಕ್ಲೋಸ್. ಅವರಿಗೆ, ಅವರ ಅಳಿಯನ್ಗೆ ಸಮರ್ಥ್ ಅವ್ರಿಗೂ ಕೂಡ ನಾನು ನನ್ನ ಕಡೆಯಿಂದ ಸಿಂಪತೀಸ್ ಹೇಳ್ತೀನಿ, ಕಂಡೋಲೆನ್ಸಸ್ ಹೇಳ್ತೀನಿ. ಫ್ಯಾಮಿಲಿ ತರ ಮಿಸ್ ಆಗುತ್ತೆ. ಸರೋಜಮ್ಮ, ನೀವು ರಾಣಿ ಹಾಗೆ ಬದುಕಿದ್ರಿ, ರಾಣಿ ಹಾಗೆ ಸಿನಿಮಾ ಮಾಡಿದ್ರಿ, ರಾಣಿ ಹಾಗೆ ಇವಾಗ ನಮ್ಮನ್ನೆಲ್ಲರನ್ನು ಬಿಟ್ಟು ಹೋಗಿದ್ದೀರಾ. ಆ ರಾಣಿ ಒಂದು ಪಥ ಏನಿದೆ, ಸಿನಿಮಾ ರಂಗದ ಮಹಾರಾಣಿ ಪಥ, ನೀವೊಬ್ರೇ ಅಲಂಕರಿಸೋಕ್ ಸಾಧ್ಯ, ನೀವೊಬ್ರೇ ಅಲ್ಲಿರ್ತೀರಾ. ವಿ ಮಿಸ್ ಯು. ಇತ್ತೀಚೆಗೆ ಅಂತ ಹೇಳಿದ್ರೆ ಐ ಥಿಂಕ್ ಜಯಮಾಲಮ್ಮ ಅವರ ಮಗಳ ಮದ್ವೆಗೆ ಅವಾಗ ಮೀಟ್ ಮಾಡಿದ್ದು. ಅವಾಗ್ಲೂ ಅಷ್ಟೇ, ಎಷ್ಟು ಖುಷಿಯಾಗಿ ಅವ್ರ ನಗು, ಅವರ ಒಂದು ಗ್ರೇಸ್ ಇದೆಯಲ್ಲ, ಅದು ನಿಜವಾಗ್ಲೂ ಮರೆಯಕ್ಕಾಗಲ್ಲ. ಈಗ್ಲೂ ಹಂಗೆ ನಡೀತಿದ್ರು ಅವರು, ಈಗ್ಲೂ ಹಂಸ ನಡಿಗೆನ ನಡೀತಿದ್ರು ಅವರು, ಇಷ್ಟು ಏಜ್ ಆದ್ಮೇಲೂ ಕೂಡ. ಖಂಡಿತ ಅವ್ರನ್ನ ತುಂಬಾ ಮಿಸ್ ಆಗುತ್ತೆ. ಅಷ್ಟೇ ಹೇಳೋದು. ಅವರಿಗೆ ದೇವ್ರು ಅವ್ರ ಹತ್ರ ಕರ್ಕೊಂಡಿದ್ದಾರೆ. ಸ್ವರ್ಗ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಸರೋಜಮ್ಮ ಹೋಗಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.